ಹೌದು ಸರ್, ಅಂದರೆ ನಾವು ಇಲ್ಲಿ ಸುಮಾರು ಏನಿಲ್ಲ ಅಂದ್ರೂ ನಮ್ಮ ಅಜ್ಜಾರ ಕಾಲಿಂತರೂ ಇಲ್ಲೇ ಇದೀವಿ ಸರ್. ಅಲ್ಲಿ ನಾವು ಸಣ್ಣರು ಇರೋಕ್ಕಾಗಲಿ ಇಲ್ಲೇ ಇದೀವಿ ಸರ್. ಬಟ್ ಕರೆಕ್ಟ್ ನಮಗೆ ತಿರುಗಾಡೋಕೆ ದಾರಿನೂ ಒಂದಿಲ್ಲ ಸರ್, ಕರೆಂಟ್ನೂ ಇಲ್ಲ ಸರ್. ಒಂದು ಕಂಬ ಒಂದು ಹಾಕಿರಿ ಸರ್, ಅದರ ವೈರು ಹಾಕಿಲ್ಲ ಸರ್. ಈಗ ಒಂದು ಸುಮಾರು 3 ವರ್ಷದ ಸರ್ ಅದು ಕಂಬ ಹಾಕಿ. ಆದರೆ ಇನ್ನು ಏನೋ ಎಲೆಕ್ಷನ್ ಬಂದ ಟೈಮ್ನಾಗ ಬರ್ತಾರೆ ಸರ್, ಏನೋ ಆಶ್ವಾಸನೆ ಕೊಡ್ತಾರೆ, ಮಾಡ್ತೀವಿ ಅಂತಂತಾರೆ, ಹೋದ್ರಂದ್ರೆ ಆ ಕಡೆ ಸರ್. ಒಳ್ಳೆ ಮತ್ತು 5 ವರ್ಷ ಆದಮೇಲೆ ಬರೋದು ಸರ್. ಇಲ್ಲಿ ಕತ್ತಲ ಜೀವನ ಸರ್, ಏನಿಲ್ಲಾದ್ರೂ ಬ್ಯಾಟ್ರಿ ಹಾಕೊಂಡು ತಿರುಗಾಡ್ಬೇಕು ಸರ್. ಹಾಂ, ಮೊಬೈಲ್ ಚಾರ್ಜ್ ಸಣ್ಣ ಮಕ್ಕಳು ಅದೂ 5 ಕಿಲೋಮೀಟರ್ ಊರಲ್ಲಿ ಚಾರ್ಜ್ ಮಾಡಕ್ಕೆ ನಡ್ಕೊತ ಹೋಗ್ಬೇಕು ಸರ್. ಹಾಂ, ಯಾವುದಕ್ಕಾಗಲಿ ಬರೀ ನಡ್ಕೊತ ಹೋಗೋದು ಸರ್. ಸ್ವತಂತ್ರ ಬಂದು 77 ವರ್ಷ ಕಳೀತಾ ಬಂದರೂ ಸಹಿತ ಈಗ ಇನ್ನೂ ಕೂಡ ಯಾದಗಿರಿ ಜಿಲ್ಲೆಯ ಕೆಲವೊಂದಿಷ್ಟು ಹಳ್ಳಿಗಳಿಗೆ ಸ್ವತಂತ್ರ ಸಿಕ್ಕಿಲ್ಲ ಅಂತ ಹೇಳೋದು. ಯಾಕಂದರೆ ಸಾಧಾರಣ ಈಗ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಆಮಲಿಂಗೇಶ್ವರ ದೊಡ್ಡಿಯಲ್ಲಿದ್ದರೆ ಈ ಒಂದು ದೊಡ್ಡಿಯ ಪರಿಸ್ಥಿತಿಯನ್ನು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಕಳೆದ 40 ರಿಂದ 50 ವರ್ಷಗಳಿಂದ ಇದೇ ಒಂದು ದೊಡ್ಡಿಯಲ್ಲಿ ಇಲ್ಲಿರುವಂಥ ಜನರು ವಾಸ ಮಾಡ್ತಿದ್ದಾರೆ. ಆದರೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ಕೆಲಸ ಇಲ್ಲಿರುವಂಥ ಸ್ಥಳೀಯ ರಾಜಕಾರಣಿಗಳು ಮಾಡಿಲ್ಲ. ಹೀಗಾಗಿ ಅವರು ಕತ್ತಲಲ್ಲಿ ಜೀವನ ಕಳೆಯುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿರುವಂಥದ್ದು. ಸುಮಾರು ಈ ಒಂದು ಆಮಲಿಂಗೇಶ್ವರ ದೊಡ್ಡಿ ಏನಿದೆ, ಆಮಲಿಂಗೇಶ್ವರ ದೊಡ್ಡಿ ಭಾಗದಲ್ಲಿ ಸುಮಾರು ಅಲ್ಲೊಂದು 10 ರಿಂದ 15 ಮನೆ, ಒಂದು ಕಡೆ ಆದರೆ ಇನ್ನೊಂದು ಕಡೆ 10 ರಿಂದ 15 ಮನೆಗಳು ಈ ರೀತಿ ಇದೆ. ಎಲ್ಲ ದೊಡ್ಡಿಗಳನ್ನು ಸೇರಿಸಿದರೆ ಆಮಲಿಂಗೇಶ್ವರ ದೊಡ್ಡಿ ಅಂತೇಳಿ ಈ ಒಂದು ಹೆಸರನ್ನು ಕರೆಯಲಾಗುತ್ತೆ. ಆದರೆ ಈ ಒಂದು ಆಮಲಿಂಗೇಶ್ವರ ದೊಡ್ಡಿಯಲ್ಲಿ ಪ್ರಮುಖವಾದ ಸಮಸ್ಯೆ ಏನಂದರೆ ಇವರಿಗೆ ವಿದ್ಯುತ್ ಸಮಸ್ಯೆಯನ್ನು ಕಲ್ಪಿಸುವಂಥ ಕೆಲಸ ಅಧಿಕಾರಿಗಳು ಮಾಡಿಲ್ಲ.